ವಿಹಮ್ಮ ಇನ್ನೂ ತೊಟ್ಲಲ್ಲೇ ಮಲಗ್ತಾಳ ಅಂತ ಕೇಳ್ತಿದ್ದೀರಾ? ಹೌದು, ಇನ್ನು ನಾನು ತೊಟ್ಲಲ್ಲೇ ಮಲಗಿಸ್ತಿದ್ದೀನಿ. ನೈಟ್ ಟೈಮ್ ಮಾತ್ರ. ಡೇ ಟೈಮು ಬೆಡ್ ಮೇಲೆ ಮಲಗ್ತಾಳೆ. ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅವಳು ಹೊಟ್ಟೆ ಕೆಳಗಡೆ ಹಾಕಿ ಮಲ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ತೊಟ್ಲಲ್ಲೂ ಕೂಡ ನೈಟ್ ಟೈಮ್ ಸೈಡ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಸ್ಪೇಸ್ ಇರಲ್ಲಲ್ವ, ಆ ಟೈಮಲ್ಲಿ ಅಳ್ತಿರ್ತಾಳೆ. ನಾನು ಇಷ್ಟು ದಿನ ಅನ್ಕೋತಿದ್ದೆ ಹೊಟ್ಟೆ ಹಶ್ವಾಗ್ತಿದ್ಯೇನೋ ಅದಕ್ಕೆ ಬೇಗ ಬೇಗ ಎದ್ದೊಳ್ತಿದ್ದಾಳೆ. ಅಂದರೆ ಫ್ರೀಕ್ವೆಂಟಾಗಿ ಎದ್ದೊಳ್ತಿದ್ಲು 1 ಅವರ್ 2 ಅವರ್ಸ್ಗೊಂದ್ಸರಿ. ಹಂಗಾಗಿ ನಾನು ಇವತ್ತಿಂದ ನನ್ನ ಪಕ್ಕನೇ ಮಲಗಿಸ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಬೆಡ್ಶೀಟ್ ಎಲ್ಲ ಬೇಕಾಗಿತ್ತು. ಡಿಮಾರ್ಟಿಗೆ ಬೇರೆ ಹೋಗಬೇಕು. ಆ್ಯಂಡ್ ರಂಜಿತ್ ಕೂಡ ಇವತ್ತು ವರ್ಕಿಂಗ್ ಡೇ. ಸೊ ಅವ್ರು ಇವತ್ತು ಫ್ರೀ ಇರಲ್ಲ. ನಾಳೆವರೆಗೂ ನಾನು ವೆಯ್ಟ್ ಮಾಡಬೇಕು. ನಾಳೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ಕೆಳಗಡೆನೇ ಮಲಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಸರಿ ಎದ್ದೊಳ್ತಾಳೆ ವಿಹ ನೈಟ್ ಟೈಮ್ ಅಂತ ಕೇಳ್ತಿರ್ತೀರಾ? ಅವಳು ಈ ನಡುವೆ ಅಂತೂ ಫ್ರೀಕ್ವೆಂಟಾಗಿ ಎದ್ದೊಳ್ತಾನೆ ಇರ್ತಾಳೆ. ಬಿಕಾಸ್ ಅವಾಗಲೇ ಹೇಳ್ದಂಗೆ ತೊಟ್ಲಲ್ಲಿ ಅವಳು ಪ್ರಾಪರಾಗಿ ಅಂದರೆ ಲಾಂಗ್ ಸ್ಲೀಪ್ ತೊಗೋತಾ ಇಲ್ಲ. 2 ಅವರ್ಸ್, ಸಮ್ಟೈಮ್ಸ್ 1 ಅವರ್ಗೊಂದ್ಸರಿ ಎದ್ದೊಳಿರೋದು ಉಂಟು. 5-6 ಟೈಮ್ಸ್ ಎದ್ದೊಳ್ತಾ ಇರ್ತಾಳೆ. ಇನ್ನು ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡೋದಾದರೆ ಮಾರ್ನಿಂಗ್ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ವಿಹಮ್ಮ ಮಲಗಿರ್ತಾಳೆ. ಮಾರ್ನಿಂಗ್ 1 ಅವರ್ ಆ ರೀತಿ ಮಲಗ್ತಾಳೆ. ಆ ಟೈಮಲ್ಲಿ ಓಟ್ಸ್ ತಿನ್ಕೊಂಡು ಎಡಿಟಿಂಗ್ ಏನಾದರೂ ಇದ್ರೆ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಫಸ್ಟ್ ಕ್ರೈದಲ್ಲಿ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ ಅವಳಿಗೆ ಅಂತ. ಈ ಕ್ಯಾಪ್ ಲಿಂಕ್ ಆಲ್ರೆಡಿ ಕೇಳಿದ್ರಿ ಸ್ಟೋರಿಲಿ ಹಾಕಿದ್ಕೆ. ಈ ವ್ಲಾಗಲ್ಲಿ ಎರಡರದು ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸಾಕ್ಸ್ ಮುಂಚೆ ತಗೊಂಡಿದ್ದು ಆಲ್ರೆಡಿ ಅವಳಿಗೆ ಸ್ವಲ್ಪ ಫಿಟ್ ಆಗ್ತಿದೆ ಅಂತ ಅನಿಸ್ತಿದೆ. ಆ್ಯಂಡ್ ಕ್ಯಾಪ್ನ ನಾನು ಹಾಕಿ ನೋಡಿದೆ, ಲೂಸ್ ಇದೆ. ಅವಳಿಗೆ ಅಪ್ ಟು 2 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೇನು ಕೆಲಸ ಸಂಜೆವರೆಗೂ ಅವಳನ್ನ ನೋಡ್ಕೊಳ್ಳೋದೆ. ಮಿಡಲಲ್ಲಿ ಅವಳು ಕೂಡ ಮಲಗ್ತಿರ್ತಾಳೆ. ಮಾರ್ನಿಂಗ್ ಸ್ವಲ್ಪ ಲಾಂಗ್ ಸ್ಲೀಪ್ ತಗೋತಾಳೆ ಸಮ್ಟೈಮ್ಸ್ ಆಫ್ಟರ್ನೂನ್ ಲಾಂಗ್ ಸ್ಲೀಪ್ ತಗೋತಾಳೆ. ಈ ರೀತಿ ಎಲ್ಲ ಡೇ ಒಂದೇ ಥರ ಇರಲ್ಲ ಅವಳ ರೂಟೀನ್. ಒಂದು ವಿಡಿಯೋ ಶೂಟ್ ಮಾಡೋದಿತ್ತು, ಅದನ್ನು ಕೂಡ ಶೂಟ್ ಮಾಡಿ ನೆಕ್ಸ್ಟ್ ನಾನು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಕೆಲವೊಂದು ವಿಡಿಯೋಸ್ ನಾನು ರಂಜಿತ್ ಇದ್ದಾಗಲೇ ಶೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾಳೆ ಸಿಗ್ತೀನಿ.